नमस्ते बच्चों, आज मैं आई हूँ आपके सामने एक विषय के बारे में चर्चा करेंगे। आज का विषय बहुमुखी होता है। वो क्या है विषय? देखिए, इंसान की बुनियादी ज़रूरतें क्या है? फिर से बोलिए, इंसान की बुनियादी ज़रूरतें क्या है? यानी बेसिक नीड कहते हैं ना, जो है बेसिक नीड कौन कौन सा है? मानव के लिए बेसिक नीड कौन सा है? देखिए, कपड़ा, हवा, आहार, मकान और आगे जो है ना पानी। हवा, आहार, मकान, कपड़ा और पानी। आज हम बच्चों पानी के बारे में अधिक विषय जानकारी प्राप्त करेंगे। पाठ जीवन दात्री वर्षा। जीवन के लिए पानी अनिवार्य है। पानी का स्रोत अनेक है, नदी, नाला, सागर आदि। इन सब का कारण है वर्षा, समुद्र, झील, तालाब और नदियों का पानी सूरज की गर्मी से बाष्प बनकर ऊपर उठता है। इस बाष्प से बादल बनते हैं। जो देखिए बच्चों, बुनियादी ज़रूरतें हैं। पानी के बारे में अधिक विषय जानकारी देना चाहते हैं। जल ही जीवन है। यह वाक्य जल के महत्व को दर्शाता है। यह जल हमें नदी, नाला, सागर से गर्मी में उठने वाली बाष्प से बने बादलों से वर्षा के रूप में मिलता है। जब यह बादल ठंडी हवा से टकराते हैं तो यह बादल बूंदों के रूप में टपकने लगते हैं। भारत में मानसूनी वर्षा ही होती है, जिस वर्षा ऋतु कहते हैं। जो देखिए बच्चे, जीवन के लिए पानी अनिवार्य है। ಅನಿವಾರ್ಯ ಮನೆ ಬಹಳ ಮುಖ್ಯವಾಗಿ ಅವಶ್ಯಕವಾಗಿ ನಮಗೆಲ್ಲರಿಗೂ ಕೂಡ ನೀರು ಬೇಕೇ ಬೇಕು. ನೋಡಿ, ಪಾನಿ ಕಾ ಸ್ತೋತ್ರ ಅನೇಕ ಹೇ. ಸ್ತೋತ್ರ ಮನೆ ಮೂಲ. ಪಾನೀಯ ಮೂಲಗಳು ಬಹಳ ಇದೆ, ನೀರಿನ ಮೂಲಗಳು. ಹಾಗಾದರೆ ಯಾವ್ಯಾವುದು? ನದಿ, नाला, सागर आदि। जो है ना, नाला माने पानी बहने का पतला सा मार्ग या छोटी नदी। झील माने प्राकृतिक जलाशय। तालाब माने पानी का बड़ा कुंड कहते हैं। जो देखिए, नदी, नाला, सागर में पानी देखने में देखता है। इन सब का कारण है वर्षा. ನೋಡಿ, ಇದೆಲ್ಲದಕ್ಕೂ ಮುಖ್ಯ ಕಾರಣ ಯಾವುದಪ್ಪ? ಮಳೆ. समुद्र, झील, तालाब और नदियों का पानी सूरज की गर्मी से बाष्प बनकर ऊपर उठता है. ನೋಡಿ ಮಕ್ಕಳೇ, ಸೂರ್ಯನ ಕಿರಣಗಳಿಗೆ ಅಂದರೆ ಸೂರ್ಯನ ಶಾಖಕ್ಕೆ ನೀರು ಆವಿಯಾಗಿ ಹೋಗುತ್ತೆ. ವೆವಾಪರೇಟ್ ಅಂತ ಹೇಳ್ತೀವಲ್ಲ, ಹಾಗೆ ಆವಿಯಾಗಿ ಮೋಡದಲ್ಲಿ ಸೇರಿಕೊಳ್ಳುತ್ತೆ. ಅಲ್ಲೇ ಹನಿ ಹನಿಯಾಗಿ ಸೇರಿಕೊಂಡು ನಂತರ ಮೋಡ ಮಳೆಯಾಗಿ ಭೂಮಿಗೆ ಬೀಳುತ್ತೆ. ಪಾನಿ ಸೂರಜ್ ಕಿ ಗರ್ಮಿ ಸೆ, ನೀರು ಸೂರ್ಯನ ಕಿರಣಕ್ಕೆ ಶಾಖಕ್ಕೆ ಆವಿಯಾಗಿಬಿಟ್ಟು ऊपर उठता है, ಮೇಲಕ್ಕೆ ಹೋಗುತ್ತೆ. ಇಸ್ ಬಾಷ್ಪ ಸೆ ಬಾದಲ್ ಬಂತೆ ಹೇ. ನೋಡಿ, ಅದು ಬಾಷ್ಪೀಕರಣ ಹೊಂದ್ಬಿಟ್ಟು ಮೋಡ ಆಗಿ ಪರಿವರ್ತನೆ ಹೊಂದುತ್ತೆ. जो आगे देखिए, नदी, नाला, झील, तालाब में कहते हैं ना नाला. नाला माने क्या है? पानी बहने का पतला सा मार्ग. ಅಂದರೆ ನೀರು ಹೋಗ್ಲಿಕ್ಕೆ ಇರ್ತಕ್ಕಂಥ ಒಂದು ಚಿಕ್ಕದಾದ ಕಿರಿದಾದ ದಾರಿ ಅಂತೇಳಿ ಕರಿಬೋದು. ಛೋಟಾ ಸಾ ನದಿ. ಝೀಲ್ ಮನೆ ಪ್ರಾಕೃತಿಕ್ ಜಲಾಶಯ. ನೋಡಿ, ಝೀಲ್ ಕಾಣಿಸ್ತಾ ಇದೆಯಲ್ವಾ? ಬೆಟ್ಟ ಗುಡ್ಡಗಳ ಮಧ್ಯೆ ಇರ್ತಕ್ಕಂತಹ ನೀರಿನ ಒಂದು ತಾಣ. ತಾಲಾಬ್ ಮನೆ ಕ್ಯಾ ಹೇ? ಪಾನಿ ಕಾ ಬಡಾ ಕುಂಡ. ನೋಡಿ, ನೀರಿನ ಒಂದು ತೊಟ್ಟಿ ಅಂತ ಹೇಳ್ತೀವಲ್ವ ನಾವು ಕನ್ನಡದಲ್ಲಿ, ಅದು ನೀರು ಶೇಖರಣೆ ಆಗಲಿಕ್ಕೆ ಒಂದು ಜಾಗ ಮಾಡಿರ್ತಾರೆ, ಅದು ತಾಲಾಬ್ ಅಂತೇಳಿ ನಾವು ಕರಿಬಹುದು. जो आगे देखिए, ये बादल जब ठंडी हवा से टकराते हैं तो इनमें रहने वाले बाष्प के कण पानी की बूंदें बन जाते हैं.
बूंदों वाले बादल भारी होकर जब धरती की आकर्षण शक्ति से खींचे जाते हैं तब वर्षा के रूप में बरस जाते हैं। इस प्रकार धरती से बादल और बादल से धरती तब तक बाष्प की यात्रा बहुत रोचक है। ನೋಡಿ, ವರ್ಷ ಮನೆ ಕ್ಯಾ ಹೇ? ಬರ್ಸಾತ್, ಕನ್ನಡದಲ್ಲಿ ಮಳೆ, ಬಾರಿಶ್ ಅಂತೇಳಿ ಕರಿತೀವಲ್ವಾ, ಅದು ನೋಡಿ. ಬರ್ಸಾನ ಮನೆ ಕ್ಯಾ ಹೇ? ಆಕಾಶ ಸೇ ಜಲ್ ಕಾ ಗಿರ್ನಾ ಅಲ್ವಾ ಮಕ್ಕಳೇ. ಬರ್ಸಾನ ಅಂದರೆ ಮಳೆ ಉದುರೋದು, ಮಳೆ ಬರ್ತಾ ಇದೆ ಅಂತ ಹೇಳ್ತೀವಲ್ಲ, ಆಕಾಶ ಜಲ್ಕ ಗಿರ್ನ, ಆಕಾಶದಿಂದ ಮೋಡಗಳಿಂದ ಮಳೆಯಾಗಿ ನೀರು ಹನಿ ಹನಿಯಾಗಿ ಭೂಮಿಗೆ ಬೀಳ್ತಕ್ಕಂಥದ್ದು ಅಲ್ವಾ ಮಕ್ಕಳೇ. ಹಾಗಾದರೆ ನಾವೆಲ್ಲರೂ ಕೂಡ एक छोटा सा वीडियो देखेंगे बच्चों, देखिए। ಸತತವಾಗಿ ಚಕ್ರೀಕರಣಗೊಳ್ಳುತ್ತಿರುತ್ತದೆ. ನದಿ, ಕೆರೆ, ಬಾವಿ, ಸಮುದ್ರ ಮುಂತಾದ ಜಲಾಗಾರಗಳಿಂದ ನೀರು ಸೂರ್ಯನ ಶಾಖದಿಂದ ಬಿಸಿಯಾಗಿ ಆವಿಕರಣಗೊಳ್ಳುತ್ತದೆ. ಈ ಕ್ರಿಯೆಯಿಂದ ನೀರು ಆವಿಯಾಗಿ ವಾತಾವರಣದಲ್ಲಿ ಗಾಳಿಯೊಂದಿಗೆ ಸೇರುತ್ತದೆ. ನೀರಾವಿ ಮೇಲಕ್ಕೆ ಏರಿದಾಗ ಅಲ್ಲಿನ ತಾಪಮಾನವು ತಂಪಾಗುತ್ತದೆ. ತಂಪು ವಾತಾವರಣವು ನೀರಾವಿಯನ್ನು ಪುನಃ ನೀರಿನ ಹನಿಗಳಾಗಿ ಪರಿವರ್ತನೆಗೊಳಿಸುತ್ತದೆ. ಮೋಡಗಳು ಉತ್ಪಾದನೆಗೊಳ್ಳುತ್ತವೆ. ಇದನ್ನೇ ಘನೀಕರಣ, ಕಂಡೆನ್ಸೇಷನ್ ಎನ್ನುತ್ತಾರೆ. ಮೋಡಗಳು ಭಾರಗೊಂಡಾಗ ಅವು ಮಳೆ, ಮಂಜಿನ ರೂಪದಲ್ಲಿ ಭೂಮಿಯ ಮೇಲೆ ಬೀಳುತ್ತವೆ. ಇದನ್ನು ಮಳೆ ಪ್ರತಿಕ್ರಿಯೆ, ಪ್ರೆಸಿಪಿಟೇಷನ್ ಎನ್ನುತ್ತೇವೆ. ಈ ನೀರು ಪುನಃ ನದಿ ಕೆರೆಗಳಿಗೆ ಬಂದು ಸೇರುತ್ತದೆ. ಅಂತಿಮದಲ್ಲಿ ಸಮುದ್ರವನ್ನು ಸೇರುತ್ತದೆ. ಹೀಗೆ ಜಲಚಕ್ರವು पूर्णಗೊಳ್ಳುವುದು. तो आप समझ गए ना बच्चों? अब समझ गए ना? वाटर साइकिल कहते हैं ना, उसी तरह कन्नड़ में कहते हैं ಜಲ ಚಕ್ರ, ಹಿಂದಿ ಮೇ ಬಿ ಜಲಚಕ್ರ ಕಹತೆ ಹೇ. ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ, ಮಳೆಯಿಂದ ಬಂದಿರ್ತಕ್ಕಂಥ ನೀರು ಭೂಮಿಗೆ ಬೀಳುತ್ತೆ. ನಂತರ ಅದು ಸೂರ್ಯನ ಶಾಖಕ್ಕೆ ಆವಿ ಆಗಿಬಿಟ್ಟು ಅಲ್ಲೇ ಮೋಡಗಳಾಗಿ, ಮೋಡಗಳ ಜೊತೆಗೆ ಹನಿ ಹನಿಯಾಗಿ ನಂತರ ಭೂಮಿಗೆ ಮಳೆ ನೀರು ಬೀಳುತ್ತೆ. ಜೋ ಆगे देखिए बच्चों, एशिया में यूरोप की तरह 12 महीने वर्षा नहीं होती. ಮಾನ್ಸೂನ್ ಹವಾಯೇ ವರ್ಷ ಋತು ರಾತಿ ಹೇ. ನೋಡಿ, ಎಲ್ಲ ಸಮಯದಲ್ಲೂ ಮಳೆ ಬರ್ತಾ ಇರಲ್ಲ ಅಲ್ವಾ. ಮಳೆಗಾಲದಲ್ಲಷ್ಟೇ ಮಳೆ ಬರುತ್ತೆ, ಚಳಿಗಾಲದಲ್ಲಷ್ಟೇ ಚಳಿ ಆಗುತ್ತಲ್ವಾ, ಬೇಸಿಗೆಗಾಲದಲ್ಲಷ್ಟೇ ಬೇಸಿಗೆ ಬಿಸಿಲು ಹೆಚ್ಚಾಗಿರುತ್ತಲ್ವ. ಹಾಗಾಗಿ ಮಕ್ಕಳೇ, ಮಳೆಗಾಲದಲ್ಲಿ ಮಾತ್ರ ಮೋಡಗಳು ಮಳೆಯನ್ನು ಸುರಿಸುತ್ತೆ. ಜೋ ಆगे देखिए बच्चों, सर्दी गर्मी की ऋतुओं में वर्षा आम तौर पर कम होती है, इसीलिए लोग वर्षा ऋतु की प्रतीक्षा करते हैं. जो आगे देखिए बच्चों, आम तौर पर माने क्या है? साधारणतया. ನೋಡಿ, ಸಾಮಾನ್ಯ, ಆಮ್ತೌರ್ ಅಂದರೆ ಸಾಮಾನ್ಯವಾಗಿ, ಸಾಧಾರಣವಾಗಿ ಅಂತೇಳಿ ನಾವು ಕರಿತೇವೆ. ಸರ್ದಿ ಗರ್ಮಿ ಕಿ ಋತುವೋಮಿ. ನೋಡಿ, ಬೇಸಿಗೆ ಕಾಲದಲ್ಲಿ, ಚಳಿಗಾಲದಲ್ಲಿ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಲೋಗ್ ವರ್ಷಾ ಋತುಕ್ಕೆ ಪ್ರತೀಕ್ಷಾ ಕರ್ತೆ. ನೋಡಿ, ಮಳೆಗಾಲವನ್ನು ಕಾಯ್ತಾ ಇರ್ತಾರೆ. ಎಷ್ಟು ಬೇಗ ಮಳೆ ಬರುತ್ತಪ್ಪ, ರೈತರೆಲ್ಲ ಕಾಯ್ತಾ ಇರ್ತಾರೆ ಬಿತ್ತನೆ ಮಾಡಲಿಕ್ಕೆ. ಮತ್ತು ಭೂಮಿ ಕೂಡ ಮಳೆಗಾಗಿ ಕಾಯ್ತಾ ಇರುತ್ತೆ, ಎಷ್ಟು ಬೇಗ ಮಳೆ ಬರುತ್ತಪ್ಪ ಅಂಥೇಳಿ ನಾವೆಲ್ಲರೂ ಕೂಡ ಇಂತಜಾರ್ ಕರ್ತೆ ಹೇ. ಏನಾ ಬಚ್ಚೋ? ಹೇ ಕಿ ನೈ? ಹೇ. ಜೋ आगे देखिए बच्चों, शब्दार्थ है कुछ. जो देखिए, वर्षा माने क्या है? मಳೆ. अनिवार्य माने आवश्यक, एसेंशियल ಅಂತ कहते ना. स्तोत्र मूल या सोतर. झील सरोवर लेक. बूंद माने यानी हनी. जो आगे देखिए, आम तौर पर साधारणವಾಗಿ, जनरली, प्रतीक्षा निरीक्षे. अकाल ಬರಗಾಲ. ಬಾಡ್ क्या कहते? ಪ್ರವಾಹ, ಫ್ಲಡ್ ಅಂತೀವಲ್ವಾ ಅದು. ಕಿಸಾನ್
ರೈತ. ಸಿಂಚಾಯಿ ಬುವಾಯಿ ಮನೆ ನೀರಾವರಿ ಬಿತ್ತನೆ, ಇರಿಗೇಷನ್ ಸ್ವಿಂಗ್ ಅಂತೇಳಿ ಕರಿತೀವಲ್ವ ಅದು. ನೋಡಿ ಮಕ್ಕಳೇ ಹಾಗೆ. अगर वर्षा नहीं होते तो अकाल पड़ता है, खेत सूख जाते हैं और गाय बैल आदि मरने लगते हैं. जो है ना ನೋಡಿ ಮಕ್ಕಳೇ, ಮಳೆ ಬರಲಿಲ್ಲಪ್ಪ ಅಂದರೆ ಹಾಗಾದ್ರೆ ವರ್ಷ ನಹಿ ಹೋತಿತ್ತು. ನೋಡಿ ಯಾವುದೆಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ನೋಡಿ ಭೂಮಿ ಬಾಯಿ ಬಿಡುತ್ತೆ ಅಂದರೆ ಮಣ್ಣೆಲ್ಲ ಕೂಡ ಒಣಗಿ ಕಾಣುತ್ತೆ. ಆ ಜಲಚರ ಪ್ರಾಣಿಗಳೆಲ್ಲವೂ ಕೂಡ ಮರಣವನ್ನುವಂತಕ್ಕಂಥ ಪರಿಸ್ಥಿತಿ ಬರುತ್ತೆ. ರೈತರೆಲ್ಲರೂ ಕೂಡ ಬಡತನದಲ್ಲಿ ಇರಬೇಕಾಗದಂಥ ಸ್ಥಿತಿ ಬರುತ್ತೆ. ಯಾವಾಗ? ವರ್ಷ ಇಲ್ಲ ಅಂದರೆ, ಮಳೆ ಇಲ್ಲ ಅಂದರೆ. ಅಗಾರು ವರ್ಷ ನಹಿ ಹೋತಿ ತೋ ಅಕಾಲ್ ಪಡ್ತಾ ಹೈ. क्या क्या होता है देखिए, वर्षा नहीं होते तो खेत सूख जाते हैं, गाय बैल मरने लगते हैं, वर्षा अधिक होती है तो बाढ़ आती है, धन हानि के साथ मानव हानि भी होती है. मतलब यह है कि बाढ़ में बहकर मानव मर जाता है. वर्षा किसानों के लिए महत्वपूर्ण है. पानी सभी को आवश्यक है. इसके बिना कोई काम क्या होता है, नहीं चलता है. ಅಲ್ವಾ ಮಕ್ಕಳೇ? ನೋಡಿ, ನೀರಿಲ್ಲದೆ ಇದ್ದರೆ ನಮ್ಮ ಯಾವ ಕೆಲಸ ಕೂಡ ಆಗಲ್ಲ. ಪಾನಿ किसके लिए आवश्यकता होता है? देखिए, पानी के बिना कोई भी कार्य नहीं किया जा सकता. जैसे नहाना धोना, साफ सफाई, सिंचाई बुवाई. इस तरह वर्षा अत्यंत उपयोगी है. ಅಲ್ವಾ ಮಕ್ಕಳೇ? ನೋಡಿ, ನೀರಿಂದ ನಾವೆಲ್ಲಿ ಎಷ್ಟೆಲ್ಲ ಅನುಕೂಲ ಮಾಡ್ಕೊಳ್ತೀವಲ್ವ. ನಹಾನಾ ಧೋನಾ, बर्तन मांजना, जो है ना, सिंचाई बुआई करना खेत में, और कपड़े धोना, है ना. उसी तरह बहुत कार्य के लिए पानी बहुत आवश्यकता होती है ना बच्चों, है कि नहीं? है. जो आगे देखिए, जब बहुत ज़्यादा वर्ष होती है तो नदियाँ अपने किनारे से बाहर आकर बहने लगती है. इसको बाढ़ कहते हैं. ನೋಡಿ ಮಕ್ಕಳೇ, ಮಳೆ ಕಡಿಮೆ ಇದ್ದರೂ ಕೂಡ ಮಾನವನಿಗೆ ತಡ್ಕೊಳ್ಳಿಕ್ಕಾಗಲ್ಲ. ಜೊತೆಗೆ ಜಾಸ್ತಿ ಆದರೂ ಕೂಡ ಅದರಿಂದ ಹಲವಾರು ಅನಾಹುತಗಳನ್ನು ನಾವು ಕಾಣ್ತೇವೆ ಅಲ್ವಾ. ನೋಡಿ, ಅಕಾಲ್ और बाढ़ ये दोनों एक सिक्के का दोनों ಪಹಲ ಹೇ. ನೋಡಿ, ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗ ಯಾವುದು? ಅತಿವೃಷ್ಟಿ ಮತ್ತು ಅನಾವೃಷ್ಟಿ. 1 ರೂಪಾಯಿದ ಎರಡು ಮುಖಗಳಿದ್ದಂತೆ ಅಂತೇಳಿ ನಾವು ಹೇಳ್ಬೋದು. ನೋಡಿ, ಜಬ್ ಬಹುತ್ ज़्यादा ವರ್ಷ ಹೋತಿ ಹೇ ತೋ ನದಿಯಾ ಅಪನೆ ಕಿನಾರೆ. ನೋಡಿ, ಬಹಳ ಮಳೆ ಆಯ್ತಪ್ಪ ಅಂದರೆ ನದಿ ತನ್ನ ಜಾಗವನ್ನು ಬಿಟ್ಟು ಬೇರೆಡೆಗೆ ಹರಿದು ಬರುತ್ತೆ. ಹಾಗೆ ಹರಿದು ಬಂದಾಗ ಮನುಷ್ಯನಿಗೆ, ಮಾನವನಿಗೆ ಬಹಳ ತೊಂದರೆಗಳಾಗ್ತವೆ. ಇಸ್ಕೋ ಬಾಡ್ ಕಹತೆ ಹೇ. ಅತಿವೃಷ್ಟಿಯಾಗಿದೆ ಅಂತೇಳಿ ನಾವು ಹೇಳಬಹುದು. जो आगे देखिए, वर्षा का जल साफ और शुद्ध जल का सबसे अच्छा स्रोत है. भारत के चिरापुंजी में अधिक वर्षा होती है. जो देखिए बच्चों, ಹೆಚ್ಚಾಗಿ ಮಳೆ ಭಾರತದಲ್ಲಿ ಎಲ್ಲಿ ನಾವು ಕಾಣ್ಬೋದಪ್ಪ ಅಂದರೆ ಚಿರಾಪುಂಜಿಯಲ್ಲಿ ನಾವು ಹೆಚ್ಚಿನ ಮಳೆಯನ್ನು ನಾವು ಕಾಣಬಹುದು ಅಲ್ವಾ. ವರ್ಷ ಕಿಸಾನೋं के लिए वरदान है. जो है ना बच्चों, किसान के लिए वर्षा बहुत आवश्यकता होता है. वर्षा नहीं तो काम किया नहीं जा सकता. नहाने के लिए, साफ सफाई के लिए, पीने के लिए, सिंचाई के लिए पानी आवश्यक है ना बच्चों. वह सभी लोगों के लिए पीने के पानी का मूल साधन है. ನೋಡಿ, ಎಲ್ಲರಿಗೂ ಕೂಡ ನೀರು ಅತ್ಯವಶ್ಯಕವಾಗಿ ಬೇಕು. संसार के सभी जीव जंतु के लिए पानी अत्यंत आवश्यक है. ನೋಡಿ, ಜೀವ ಜಂತು ಸಕಲ ಜೀವರಾಶಿಗಳಿಗೂ ಮತ್ತು ನೀರು ಪ್ರಾಣಿಗಳಿಗೂ
ಕೂಡ ಸಸ್ಯಗಳಿಗೂ ಕೂಡ ನೀರು ಬಹಳ ಅವಶ್ಯಕವಾಗಿ ಬೇಕಲ್ವ ಮಕ್ಕಳೇ? ನೋಡಿ, ಹಾಗಾಗಿ ನಾವೆಲ್ಲ ಏನು ಮಾಡಬೇಕು? ನೀರನ್ನು ಸಂರಕ್ಷಣೆ ಮಾಡಬೇಕು, ನೀರನ್ನು ಉಳಿಸ್ಕೋಬೇಕು. ಅತಿ ಹೆಚ್ಚಾಗಿ ನೀರನ್ನು ನಾವು ವ್ಯಯ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದಲ್ವಾ? ಪಾನಿ ಕೆ ಬಿನಾ कोई भी कार्य नहीं किया जा सकता। जैसे जो देखिए ये कौन सा शब्द है जो कहते हैं ना, साफ सफाई। दोनों शब्द के बीच में एक चिन्ह लगा है ना, जो चिन्ह क्या कहते हैं? योजक चिन्ह कहते हैं। तो देखिए आपको साफ सफाई के बीच में एक छोटा सा चिन्ह लगाया गया है। कौन सा चिन्ह? योजक चिन्ह। ये दोनों शब्द को हम कहते हैं ಯುಗ್ಮ ಶಬ್ದ कहते हैं। ಕನ್ನಡ में ಜೋಡಿ ಪದಗಳು ಅಂತೇಳಿ ನಾವು ಕರಿತೀವಿ. ಎರಡು ಪದಗಳು ಸೇರಿ ಒಂದು ಹೊಸದೊಂದು ಶಬ್ದದ ಅರ್ಥವನ್ನು ಕೊಡ್ತಕ್ಕಂತಹ ಪದಗಳಿಗೆ ನಾವು ಜೋಡಿ ಶಬ್ದಗಳು ಅಂತ, ಯುಗ್ಮ ಶಬ್ದಗಳು ಅಂತೇಳಿ ನಾವು ಕರಿತೀವಿ. ನೋಡಿ, ನಿಮ್ಮ ಪುಸ್ತಕದ ಪೇಜ್ ನಂಬರ್ 100 ಇದೆಯಲ್ಲ, ಆ 100ನೇ ಪೇಜಿನ ಆ ಕಿಸಾನ್ ಅವರ ಚಿತ್ರ ಇದೆಯಲ್ವಾ, ಅದ್ರ ಮೇಲ್ಗಡೆ ಎಲ್ಲ ಶಬ್ದಗಳು ಸಿಗುತ್ತೆ ನೋಡಿ ನಿಮಗೆ ಮಕ್ಕಳೇ. ಸಾಫ್ ಸಫಾಯಿ, ನಹಾನಾ ಧೋನಾ, ಸಿಂಚಾಯಿ ಬುವಾಯಿ, जो है ना जीव जंतुओं, नहाना धोना, सिंचाई बुआई, साफ सफाई, है ना, ये सभी युग्म शब्द कहते हैं, जोड़ी पद अंतೇಳಿ ನಾವು ಕರಿತೀವಿ. इस तरह वर्षा जन जीवन के लिए अत्यंत उपयोगी है। जहाँ वर्ष नहीं वहाँ ಜೀವನ ನಹಿ. ನೋಡಿ ಮಕ್ಕಳೇ, ಮಳೆ ಇಲ್ಲ ಅಂದರೆ ನಮ್ಮ ಜೀವನ ಇಲ್ಲ. ನಮ್ಮ ಭಾರತದ ಬೆನ್ನೆಲುಬು ಯಾರಂತ ಹೇಳ್ತೀವಪ್ಪ ಮಕ್ಕಳೇ? ರೈತರಂತ ಹೇಳ್ತೀವಲ್ವಾ? ಹಾಗಾಗಿ ಮಳೆ ಬಂದರೆ ರೈತ ಬಿತ್ತನೆ ಮಾಡ್ತಾನೆ, ಬೆಳೆ ಬರುತ್ತೆ, ಬೆಳೆ ಬಂದರೆ ನಾವೆಲ್ಲರೂ ಕೂಡ ಊಟವನ್ನು ಮಾಡಲಿಕ್ಕೆ ನಮಗೆ ಆಹಾರ ಸಿಗುತ್ತೆ. ರೈತ ಬೆಳೆನೇ ಬೆಳಿಲಿಲ್ಲ ಅಂದರೆ ನಮಗೆ ಏನೂ ಕೂಡ ಸಿಗಲ್ಲ ಅಲ್ವ ಮಕ್ಕಳೇ? ಹಾಗಾಗಿ ನೀರು ಬಹಳ ಅವಶ್ಯಕವಾಗಿ ನಮ್ಮೆಲ್ಲರಿಗೂ ಕೂಡ ಬೇಕೇ ಬೇಕು. ಜಾಗಿದಕ್ಕೆ ಹಾಗಾದರೆ ನೀರು ಇಷ್ಟೊಂದು ಮುಖ್ಯ, ನಾವು ನೀರು ಇಷ್ಟೊಂದು ಬಹಳ ಮಿತವಾಗಿ ಬಳಸಬೇಕು. ಹಾಗಾದರೆ ನೀರನ್ನು ನಾವು ಯಾವ ರೀತಿಯಾಗಿ ನಾವು ಶೇಖರಣೆ ಮಾಡಬಹುದು? ಈ ಛೋಟಾ ಸಾ ವಿಡಿಯೋ ದೇಖ್ನೆಂಗೆ ಬಚ್ಚೋ, ದೇಖೆಂಗೆ. ಮಳೆ ನೀರಿನ ಸಂರಕ್ಷಣೆ, ಮಳೆ ನೀರಿನ ಕೊಯ್ಲು ಎಂದರೆ ಮನೆಗಳ ತಾರಸಿ, ಮೈದಾನ ಅಂದರೆ ವೇಸ್ಟ್ ಗ್ರೌಂಡ್ ಮುಂತಾದ ಜಾಗಗಳಲ್ಲಿ ಬೀಳುವ ಮಳೆ ನೀರನ್ನು ಮಣ್ಣಿನಲ್ಲಿ ಅಂತರ್ಜಲವನ್ನಾಗಿ ಶೇಖರಿಸುವ ವಿಧಾನ. ಇದನ್ನು ಮಳೆ ನೀರು ವ್ಯರ್ಥಗೊಳ್ಳದೆ ಸಂಗ್ರಹಿಸುವ ಒಂದು ಪದ್ಧತಿ ಎನ್ನಬಹುದು. ಮಳೆಗಾಲದಲ್ಲಿ ಬೀಳುವ ನೀರನ್ನು ಮನೆಯ ತಾರಸಿಯಿಂದ ಕೊಳವೆಗಳ ಮೂಲಕ ಒಂದು ಬಾವಿಯಲ್ಲಿ ಸಂಗ್ರಹಿಸಿ ಅಗತ್ಯವಿದ್ದಾಗ ನೀರನ್ನು ಈ ಮೂಲಗಳಿಂದ ಬಳಸಿಕೊಳ್ಳಬಹುದು. ಈ ಪ್ರಕ್ರಿಯೆಯು ಬಹಳ ಸರಳ ಸುಲಭ ವಿಧಾನ ಮಾತ್ರವಲ್ಲದೆ ಆರ್ಥಿಕತೆಯ ದೃಷ್ಟಿಯಿಂದಲೂ ಬಹಳನೇ ಸಹಾಯಕಾರಿ ಮಕ್ಕಳೇ. ಮಳೆ ನೀರಿನ ಸಂರಕ್ಷಣೆಯು ಮಾನವನ ಹೆಚ್ಚಿನ ನೀರಿನ ಬೇಡಿಕೆಯನ್ನು ಪೂರೈಸುವುದಲ್ಲದೆ ಮಳೆ ನೀರು ನಗರ ಪ್ರದೇಶಗಳಲ್ಲಿ ವ್ಯರ್ಥಗೊಳ್ಳದೆ ಮಳೆಗಾಲದಲ್ಲಿ ಅತಿ ಸಾಮಾನ್ಯವಾಗಿ ಜರುಗುವ ನೆರೆ ಅವಘಡಗಳಿಂದಲೂ ಪ್ರವಾಹಗಳಿಂದಲೂ ಕಾಪಾಡಲು ಸಹಾಯಕಾರಿ ಎನ್ನಬಹುದು. ಮಳೆ ನೀರಿನ ಸಂರಕ್ಷಣೆ, ಮಳೆ ನೀರಿನ ಕೊಯ್ಲು ಎಂದರೆ ಮನೆಗಳ ವಿಡಿಯೋ ದೇखेंगे बच्चों, आप समझ गया? ಮಳೆಯ ನೀರನ್ನು ನಾವು ಯಾವ ರೀತಿ ಸಂರಕ್ಷಣೆಯನ್ನು ಮಾಡಬೇಕು ಅಂತ ಯಾವ್ದು ನೋಡಿದ್ರಲ್ವ ಮಕ್ಕಳೇ? ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಹಾಗಾಗಿ ಮಕ್ಕಳೇ, ನಾವೆಲ್ಲರೂ ಕೂಡ
ಏನು ಮಾಡಬೇಕು, ನೀರನ್ನು ರಕ್ಷಣೆ ಮಾಡಬೇಕು. ನೀರನ್ನು ನಾವೆಲ್ಲೂ ಕೂಡ ವೇಸ್ಟು ಮಾಡಬಾರ್ದು. ನೀರಿನಿಂದ ಹಲವಾರು ಜೀವಿಗಳು ವಾಸವನ್ನು ಮಾಡಲಿಕ್ಕೆ ಈ ನೀರು ಬಹಳ ಮುಖ್ಯವಾಗಿ ನಮಗೆಲ್ರಿಗೂ ಕೂಡ ಅವಶ್ಯಕತೆ ಇದೆ. ಛಾತ್ರ पानी के उपयोग और लाभ से ಪರಿಚಿತ್ ಹೋತೆ ಹೇ ನಾ ಬಚ್ಚೋ. ನೋಡಿ, ಹಾಗಾದರೆ ನಾವೆಲ್ಲರೂ ಇವತ್ತಿನ ದಿನ ಯಾವ ಪಾಠದ ಬಗ್ಗೆ ತಿಳ್ಕೊಂಡ್ವಿ? ಯಾವುದಪ್ಪ ಪಾಠ? ಜೀವನ್ ದಾತ್ರಿ ವರ್ಷ. ನೋಡಿ, ಜೀವಕ್ಕೆ ಬಹಳ ಮುಖ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಅವಶ್ಯಕತೆ ಇದೆ. ಅದು ಯಾವುದಪ್ಪ? ಮಳೆ. ಮತ್ತು ಮಳೆಯ ನೀರು ಮಾನವನ ದೇಹಕ್ಕೆ ಅತ್ಯಮೂಲ್ಯ ವಸ್ತು ಅಂತೇಳಿ ನಾವು ಹೇಳ್ಬೋದು. तब तक के लिए आप सभी को धन्यवाद.